ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವು ಚೆನ್ನಾಗಿದ್ದೀರಿ ಅಂತಂದೇಳಿ ಭಾವಿಸಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ದಿನ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಹೀಗೆ ರವೆಯನ್ನು ನಾವು ಮೊದಲು ಹುರಿಸ್ಕೋಬೇಕು. ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಅದೆಲ್ಲ ಚಟಪಟ ಅನ್ನಬೇಕು. ಇವಾಗ ಚಟಪಟ ಅಂದಾಗಿದೆ ಫ್ರೆಂಡ್ಸ್. ಇದಕ್ಕೆ ನಾನು ಕರಿಬೇವನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಅದಕ್ಕೆ ಒಂದಿಷ್ಟು ಕಡಲೆಬೇಳೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮತ್ತೆ ಒಂದಿಷ್ಟು ಉದ್ದಿನ ಬೇಳೆಯನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಾಗಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಗಾಗಬೇಕು. ಅರ್ಧರ್ಧ ಕೆಂಪಾಗ್ತಿದ್ದಂಗೆ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಒಂದು 7-8 ಮೆಣಸಿನಕಾಯಿಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮೆಣಸಿನಕಾಯಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕೆಂಪಾಗಬೇಕು ಫ್ರೆಂಡ್ಸ್. ನಂತರ ಆಮೇಲೆ ನಾವು ಈರುಳ್ಳಿ ಹಾಕೋಬೇಕು ಫ್ರೆಂಡ್ಸ್. ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕೋಬೇಕು. ಈರುಳ್ಳಿಯನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕೈಯಿಂದ ತಿರುಗಬೇಕು ಫ್ರೆಂಡ್ಸ್. ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಫ್ರೆಂಡ್ಸ್. ಎಣ್ಣೆಯಲ್ಲಿ ಬೇಯಬೇಕು. ಮತ್ತು ಈ ಒಂದು ಈರುಳ್ಳಿಗೆ ಇದಕ್ಕೆ ಮತ್ತೆ ನಾವು ಟೊಮೆಟೊ ಹಾಕೋಣ ಫ್ರೆಂಡ್ಸ್. ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದು ಸಹ ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಅದು ಟೊಮೆಟೊ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿತ್ತು. ಇವಾಗ ನೀರನ್ನು ಹಾಕ್ಕೊಂಡಿದ್ದೀನಿ. ನಮಗೆ ಉಪ್ಪಿಟ್ಟು ಉದುರಬೇಕಪ್ಪ ಅಂತಂದರೆ ನಾವು ನೋಡ್ಕೊಂಡ್ಬಿಟ್ಟು ಕಡಿಮೆ ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ಉಪ್ಪಿಟ್ಟು ಮೆತ್ತಗೆ ಬೇಕಪ್ಪ ಅಂತಂದರೆ ನಾವು ಹೆಚ್ಚು ನೀರನ್ನು ಹಾಕ್ಕೋಬೇಕು. 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ನೀರನ್ನು ಇವಾಗ ಕುದಿಲಿಕ್ಕಿಟ್ಟಿದ್ದೀನಿ. ನೀರು ಕುದ್ದಾದಮೇಲೆ ರವೆಯನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಫ್ರೆಂಡ್ಸ್. ಹೀಗೆ ನೋಡಿ ಫ್ರೆಂಡ್ಸ್, ಇಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಅರ್ಧ kg ಉಪ್ಪಿಟ್ಟು ರವಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿ: 4 ಟೊಮೆಟೊ, 8 ಮೆಣಸಿನಕಾಯಿ, 1 ಚಿಟಿಕೆ ಅಷ್ಟು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕರಿಬೇವು, ಅರಿಶಿನ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಕುದಿಲಿಕ್ಕಿಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದು ನೀರು ಕುದ್ದಾದಮೇಲೆ ನಾವು ರವಾನ ಹಾಕಿ ಕೈ ಆಡಿಸ್ಕೋಬೇಕು ಫ್ರೆಂಡ್ಸ್. ಇವಾಗ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಕುದಿ ಬರ್ತಾ ಇದೆ.
ಇವಾಗ ನಾವು ಇದು ಕುದೀತಿದ್ದಂಗೆ ನಾವು ಈ ಒಂದು ಕೊತ್ತಂಬರಿಯನ್ನು ಈ ರವಾದಲ್ಲಿ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಈ ಒಂದು ಉಪ್ಪಿಟ್ಟು ರವೆಯನ್ನು ಸುತ್ತಲೂ ಹೀಗೆ ನಾನು ಇದರಲ್ಲಿ ಹಾಕ್ಕೊಂಡೆ ಫ್ರೆಂಡ್ಸ್, ಕುದೀತಾ ಇರೋ ನೀರಲ್ಲಿ ನೋಡಿ ಫ್ರೆಂಡ್ಸ್. ಅನಂತರ ಇದನ್ನು ನಾವು ತಿರುಗಬೇಕು ಫ್ರೆಂಡ್ಸ್, ನೀರಲ್ಲಿ ಮಿಕ್ಸ್ ಆಗೋ ರೀತಿಯಲ್ಲಿ ತಿರುಗಬೇಕು. ಇದು ರವೆ ಸಹ ಈ ಒಂದು ಮಿಶ್ರಣದೊಂದಿಗೆ ಕುದಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಹಾಗೆ ನೋಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಉಪ್ಪಿಟ್ಟು ರೆಡಿ ಆಗ್ತಾಯಿದೆ. ಹೀಗೆ ಅದನ್ನು ನಾವು ಮೇಲೆ ಕೆಳಗೆ ಮಾಡಬೇಕು. ನೀರು ಕಡಿಮೆ ಆಗ್ತಾಯಿದೆ ಇದರಲ್ಲಿ ಹಾಕಿರೋದು. ಅಷ್ಟು ಬಿಸಿಯಾಗಿರೋ ಅಷ್ಟು ಉದುರಾಗಿರೋ ಉಪ್ಪಿಟ್ಟನ್ನು ನಾವು ಸೇವನೆ ಮಾಡಲ್ಲ ಫ್ರೆಂಡ್ಸ್. ಮತ್ತು ಅಷ್ಟು ಮೆತ್ತಗಾಗಿರೋ ಉಪ್ಪಿಟ್ಟನ್ನು ನಾವು ಸೇವನೆ ಮಾಡೋಂಗಿಲ್ಲ. ಭಾಳ ಮೆತ್ತಗೆ ಮಾಡಿಬಿಟ್ರೆ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಉಪ್ಪಿಟ್ಟಿನ ರುಚಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಮತ್ತು ಭಾಳ ಉದುರಾಗಿ ಮಾಡಿಬಿಟ್ರೆ ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಅದನ್ನು ತಿನ್ನಲಿಕ್ಕಾಗಲ್ಲ, ಗಂಟಲಿಗೆ ಸಿಹಿ ಹಾಕ್ಕೊಂಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಒಂದು ಈ ಕಡೆ ಉದುರು ಅಲ್ಲ, ಈ ಕಡೆ ಮೆತ್ತಗೂ ಅಲ್ಲ, ಆ ರೀತಿ ನಾವು ತಯಾರು ಮಾಡ್ಕೊತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಇವಾಗ ಬಿಸಿ ಬಿಸಿ ಉಪ್ಪಿಟ್ಟು ತಯಾರಾಗ್ತಾಯಿದೆ. ಇಷ್ಟೇ ಮಾಡಿದರೆ ಮುಗಿಯಲ್ಲ ಫ್ರೆಂಡ್ಸ್. ಈ ರೀತಿಯಾಗಿ ಮಾಡಿಬಿಟ್ಟು ಇವಾಗ ನೀರೆಲ್ಲ ಕಡಿಮೆ ಆಗ್ತಿದ್ದಂಗೆ ನಾವೇನು ಮಾಡಬೇಕು, ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಒಂದು ಸ್ವಲ್ಪ ಗ್ಯಾಸನ್ನು ಏನು ಮಾಡಬೇಕು, ಸ್ವಲ್ಪ ಸಣ್ಣಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಸಣ್ಣಗೆ ಮಾಡಿಕೊಂಡು ಸಣ್ಣಗೆ ಒಂದು 2 ನಿಮಿಷ ಸಾಕು ಫ್ರೆಂಡ್ಸ್. 2 ನಿಮಿಷ ಇಲ್ಲ ಅಂತಂದರೆ 1 ನಿಮಿಷ ಸಣ್ಣಗೆ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಬೇಕು ಫ್ರೆಂಡ್ಸ್. ಆಮೇಲೆ ಇದನ್ನು ಒಂದು 5 ನಿಮಿಷ ಬಿಟ್ಟು ನಾವು ಈ ಒಂದು ಉಪ್ಪಿಟ್ಟನ್ನು ನಾವು ತಿನ್ನಲಿಕ್ಕೆ ಉಪಯೋಗ ಮಾಡ್ಕೋಬೋದು ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಆವಾಗ ನಾನು ಒಂದು 5 ನಿಮಿಷ ಬಿಟ್ಟೆ, ಅದು ಉಪ್ಪಿಟ್ಟು ಅರಳ್ಕೊಂತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೀಗೆ ಪೂರ ಮೆತ್ತಗೂ ಅಲ್ಲ, ಆ ಕಡೆ ಉದುರೂ ಅಲ್ಲ, ಆ ರೀತಿಯಾಗಿರ್ತಕ್ಕಂಥ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.